ಗುರು ಫಸ್ಟ್ ಈ ರ್ಯಾಪಿಡೋನ ಬ್ಯಾನ್ ಮಾಡಿ ದಮ್ಮಿದ್ರೆ ನೀನ್ ಮಾಡಲಿ ಈ ಮಾಡ್ತಾ ಇರೋದು ಇಲಿಗಲ್ ಕೆಲಸ ತಿಗಾಲ ಮಾತಾಡ್ತೀಯಾ ಯಾವನ ಕಮೆಂಟ್ ಅಲ್ಲಿ ಆಗ್ತಾನೆ ನಾನು ಆಟೋ ಸೇಲ್ ಮಾಡ್ಬೇಕಂತೆ ಲೇ ಅಗ್ರಿಗೇಟರ್ ಕಂಪನಿ ಹಿಂಗೆ ಮೋಸ ಮಾಡ್ತಾ ಇರೋದು ಅದೇ ನಾನು ಹೇಳ್ತಾ ಇದ್ದೀನಿ ರ್ಯಾಪಿಡೋ ಕಂಪನಿ ದಯವಿಟ್ಟು ಮುಚ್ಚಿಬಿಟ್ರಿ ಮಾಹಿತಿ ಇಲ್ಲ ಸರ್ ಹಿಂಗೆ ಹೊಟ್ಟೆಯಲ್ಲಿ ಹೊಡ್ಕೊಂಡು ಚೆನ್ನಾಗಿದೆ ಅಷ್ಟೇ ನೀವು ಹಿಂಗೆ ಮಾಡ್ಕೊಂಡಿರ್ತೀರ ನಾವು ಪ್ರತಿ ಸತಿ ನಿಮ್ಗೆ ಕಾಲ್ ಮಾಡ್ಬಿಟ್ಟು ಅಮೌಂಟ್ ಆಡ್ ಮಾಡಿ ಅಂತ ಮಾತಾಡ್ಕೊಂಡಿರ್ಬೇಕಾಗಲ್ಲ ನನಗೆ ಆಗಿರೋದಕ್ಕೆ ನಾನು ಫೋನ್ ಮಾಡಿದ್ದೆ ಪಬ್ಲಿಕ್ ಒಪಿನಿಯನ್ ಕೇಳಿ ಅಂತ ಗುರು ಪಬ್ಲಿಕ್ ಒಪಿನಿಯನ್ ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ 10 ರೂಪಾಯಿ ಎಲ್ಲಿ ಕಡಿಮೆ ಆಯ್ತು ಅಲ್ಲಿ ಹೋಗ್ಬಿಡ್ತಾರೆ ಪಬ್ಲಿಕ್ ಆಟೋದವನ್ಗೆ ಎಷ್ಟು ಇದಾಗ್ತಾ ಇದೆ ಆಮೇಲೆ ಈ ಕಮೆಂಟ್ ಅಲ್ಲಿ ಬೈಕ್ ಟ್ಯಾಕ್ಸಿ ಬೇವರ್ಸಿಗಳು ಮಾತಾಡ್ತೀರಾ ನನ್ನ ಮಕ್ಕಳ ನಮ್ಮ ಮೇಲೆ ಎತ್ತಕ್ಕೆ ಈ ನನ್ನ ಮಕ್ಕಳು ಆಟೋ ಡ್ರೈವರ್ ತುಳಿತಾ ಇತ್ತು ಒಂದು ಆಪರ್ಚುನಿಟಿ ಕೊಟ್ಬಿಟ್ರೆ ಈ ಅಗ್ರಿಗೇಟರ್ ಕಂಪನಿ ಎಲ್ಲ ಮುಚ್ಚಾಕ್ಬಿಡ್ತೀವಿ ನಿಮ್ಗೆ ಏನಾದ್ರು ಇದೇ ಇದ್ರೆ ಫೋನ್ ಮಾಡಿ ಅವಾಗ ಬೇರೆ ಒಬ್ಬನು ನನ್ನ ಕೈಯಲ್ಲಿ ಆದಷ್ಟು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಹೆಲ್ಪ್ ಮಾಡ್ತೀನಿ ಗುರು ಫಸ್ಟ್ ಈ ರ್ಯಾಪಿಡೋನ ಬ್ಯಾನ್ ಮಾಡ್ಬಿಡ್ರಿ ಗುರು ಸಿಕ್ಕಾಪಟ್ಟೆ ತಲೆ ನೋಡ್ತಾ ಇದೆ ಗುರು ಇವನ್ ಆಟೋದವ್ನು ಏನ್ ಪಾಪ ಮಾಡಿದೆ ನನಗ್ ಬಿಡ್ರಿ ನನಗೂ ಒಂದು 4-5 ಬಿಸ್ನೆಸ್ ಐತೆ ನನಗೆ ಎಂದಿದ್ರೂ ನಡೆಯುತ್ತೆ ಆದ್ರೆ ಸುಮಾರು ಒಂದು 10 ಆಟೋ ಡ್ರೈವರ್ನ ಕೇಳಿದ್ದೀನಿ ಎಲ್ಲರಿಗೂ ಈ ಪ್ರಾಬ್ಲಮ್ ಆಗ್ತಾ ಇದೆ ಈ ಕಸ್ಟಮರ್ ಬುಕಿಂಗ್ ಮಾಡ್ತಾರೆ 20 ರೂಪಾಯಿ 30 ರೂಪಾಯಿ ಕಡಿಮೆ ಮಾಡಿ ಬುಕಿಂಗ್ ಮಾಡ್ತಾರೆ ಡಿಸ್ಕೌಂಟ್ ಮಾಡಿ ಗುರು ನಮ್ಮ ಮೀಟರ್ ಕಾಸೆ ಬರ್ತಾ ಇಲ್ಲ ಗೊತ್ತಾ ಎಲ್ಲ ಅವ್ನು ಯಾವನೋ ಪುಣ್ಯಾತಮ್ಮ ಹೇಳ್ತಾನೆ ಈ ತರ ಮೀಟರ್ ಹಾಕೊಂಡು ಹೋಗಿ ಕರೆಕ್ಟಾಗಿ ಬುಕಿಂಗ್ ಎಕ್ಸೆಪ್ಟ್ ಮಾಡಿದ್ರೆ ಇದೇ ನನಗೆ ಇವಾಗ ನಾನು ಹೇಳ್ತಾ ಇದ್ದೀನಿ ಆಟೋ ಡ್ರೈವರ್ ಪಕ್ಕ ಅವ್ನು 200 ಇಲ್ಲ 10,000 ಕೇಳಿದ್ರೂ ತಪ್ಪಿಲ್ಲ ಗುರು ಯಾಕಂದ್ರೆ ಅವ್ನ ಪಾಪ ಅಷ್ಟು ಕಷ್ಟಪಡ್ತಾವನೆ ಅವ್ನ್ ನಿಯತ್ತಾಗಿ ಯಾವನೂ ಕೊಡ್ತಾ ಇಲ್ಲ ಈ ರ್ಯಾಪಿಡೋದವನ್ಗೆ ಏನ್ ಗೊತ್ತಾ ಪಬ್ಲಿಕ್ ಒಪಿನಿಯನ್ ಕೇಳಿ ಅಂತ ಗುರು ಪಬ್ಲಿಕ್ ಒಪಿನಿಯನ್ ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ ಎಲ್ಲರೂ ಅದೇ ಕರೆಕ್ಟು ಅದೇ ಸರಿ ಅಂತಾರೆ ಯಾಕಂದ್ರೆ ಒಂದು 10 ರೂಪಾಯಿ ಎಲ್ಲಿ ಕಡಿಮೆ ಆಯ್ತು ಅಲ್ಲಿ ಹೋಗ್ಬಿಡ್ತಾರೆ ಪಬ್ಲಿಕ್ ಆದ್ರೆ ನಮ್ಗೆ ಯೋಚನೆ ಮಾಡಿ ಒಂದ್ಕಿಂತ ನಮ್ ಶೂಸ್ ಅಲ್ಲಿ ನೀವು ನಿಂತ್ಕೊಂಡು ಮಾತಾಡ್ರು ಆಮೇಲೆ ನೋಡಿ ಯಾವಾಗ್ಲೂ ನಿಮ್ ಬಗ್ಗೆನೇ ಯೋಚನೆ ಮಾಡ್ಬೇಡ್ರಿ ಅದಕ್ಕೆ ಯಾವನ ಕಮೆಂಟ್ ಅಲ್ಲಿ ಆಗ್ತಾನೆ ನಾನು ಆಟೋ ಸೇಲ್ ಮಾಡ್ಬೇಕಂತೆ ಲೇ ನನ್ ಮರ್ಯಾಗ ಬರುತ್ತೆ ಗಾಂಡು ನನ್ನ ಮಗನೆ ನಾನು ಯಾಕೆ ಆಟೋ ಸೇಲ್ ಮಾಡ್ಬೇಕು ತಿಕ್ಕಲ್ ದಮ್ಮಿದ್ರೆ ನೀನ್ ಮಾಡಲಿ ಈ ಮಾಡ್ತಾ ಇರೋದು ಇಲಿಗಲ್ ಕೆಲಸ ತಿಗಾಲ ಮಾತಾಡ್ತೀಯಾ ಫಸ್ಟ್ ಏನ್ ಗೊತ್ತಾ ನಿಮ್ಗೆ ದಮ್ ತಾಕತ್ತಿದ್ರೆ ಅದೇ ನಾನು ಹೇಳಿದ್ದು ಎಷ್ಟೋ ವಿಡಿಯೋ ಹಾಕಿದ್ರೂ ಮಾತಾಡ್ತಾರೆ ಬರೀ ಕಮೆಂಟ್ ಅಲ್ಲಿ ಒಂದು ಫೋಟೋ ಹಾಕಲ್ಲ ಬೇರೆ ಏನಾದ್ರು ಬೊಮ್ಮೆ ಫೋಟೋ ಇರ್ತಾರೆ ಇಲ್ಲಾಂದ್ರೆ ಬೇರೆ ಏನಾದ್ರು ಅಡ್ರೆಸ್ ಕಳ್ಸು ಅಂದ್ರೆ ಕಳ್ಸಕ್ಕಾಗಲ್ಲ ಅವಾಗ ಅಷ್ಟು ದಮ್ ಇಲ್ಲದೆ ಇರುವಾಗ ಯಾಕ್ರೋ ಕಮೆಂಟ್ ಮಾಡ್ತೀರಾ ನೆಕ್ಸ್ಟ್ ನಿಮ್ಗೆ ಕಮೆಂಟ್ ಮಾಡ್ಬೇಕಂತ ದಮ್ ಬಂದ್ರೆ ಬಾ ನನ್ನ ಹತ್ರ ಯಾರನ್ನ ನಿಮ್ ಇದನ್ನ ಕರ್ಕೊಂಡ್ ಬಾ ನಾನ್ ದಮ್ ತಾಕತ್ತೇನಂತ ಅವ್ರಿಗೆ ಬಿಟ್ಬಿಟ್ಟು ತೋರಿಸ್ತೀನಿ ನನ್ನ ಮಕ್ಕಳ ಸೇರಿ ನಿಮ್ಮಿಂದ ನಿಮ್ಮ ತರ ಗಾಂಡುಗಳಿಗೋಸ್ಕರನೇ ಎಲ್ಲ ಆಟೋ ಡ್ರೈವರ್ ತಿರ್ಗಾ ಬೀಳ್ತಾ ಇರೋದು ನೀವೇನೋ ಕ್ಲೀನಾಗಿ ಮಾಡ್ತಾ ಇದ್ರೆ ನಾವ್ ಏನು ಇದು ಮಾಡಲ್ಲ ನೀವು ಬಾಯಿ ಬಂದಂಗೆ ಮಾತಾಡ್ತೀರಾ ಯಾಕೆ ನಮ್ಗೆ ಬಾಯಿ ಇಲ್ವಾ ನಮ್ಗೇನು ಗೊತ್ತಾ ಬೇರೆ 1000 ಕೆಲಸ ಐತೆ ಅದಕ್ಕೆ ನಿಮ್ನ ಇದು ಮಾಡ್ಕೊಳ್ತಾ ಇಲ್ಲ ಇಲ್ಲಾಂದ್ರೆ ನನ್ನ ಮಗನ ತಲೆ ಕೆಟ್ಟೋದ್ರೆ ಅಷ್ಟೇ ನಿಮ್ನ ರ್ಯಾಪಿಡ್ ಆದವನ್ನ ಇವಾಗ ನೋಡಿ ಕಸ್ಟಮರ್ ಕೇರ್ ಫೋನ್ ಮಾಡ್ತೀನಿ ಎಷ್ಟೊಂದು ಗುರು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಗುರು ಈ ಬೈಕ್ ಟ್ಯಾಕ್ಸಿಯಲ್ಲಿ ಎಲ್ಲ ಫೋಕಸ್ ಮಾಡ್ತಾವ್ರೆ ಆಟೋದವ್ನು ಹೆಂಗಾದನ್ನ ಸಾಯ್ಲಿ ಅಂತ ಬಿಡ್ತಾವ್ರೆ ಇವಾಗ ಕಸ್ಟಮರ್ ಕೇರ್ ಇಕ್ತೀನಿ ನೋಡಿ ಇವಾಗ ಫೋನ್ ಮಾಡ್ತೀನಿ ಅವರೇ ಏನು ರಿಪ್ಲೈ ಕೊಡ್ತಾರೆ ಅಂತ ನೋಡೋಣ ಇರಿ ಹಲೋ ಸರ್ ನಿಮ್ಮ ವಾಯ್ಸ್ ಲೋ ಕೇಳ್ತಾ ಇದೆ ಸ್ವಲ್ಪ ಜೋರಾಗಿ ಮಾತಾಡಿ ಹಾಂ ಸರ್ ಇದು ನಮ್ಗೆ ಇವಾಗ ಬರೋ ಬುಕ್ಕಿಂಗ್ ಎಲ್ಲ 20 ರೂಪಾಯಿ 30 ರೂಪಾಯಿ ಕಡಿಮೆನೇ ಬರ್ತಾ ಇದೆ ಸರ್ ಮೀಟರ್ ಪ್ರೈಸು ಬರ್ತಾ ಇಲ್ಲ ಯಾಕೆ ಐಡಿ ನಂಬರ್ ಹೇಳ್ತೀರೋ ಅಂದ್ರೆ ನಮ್ಗೆ ಹಂಗೆ ವೆಯ್ಟ್ ಮಾಡಿ ಲೈನಲ್ಲಿ ಹಲೋ ಸರಿ ಅದೇ ಸರ್ ಒಂದ್ ದಿವಸಕ್ಕೆ ಒಂದು 10 ಆರ್ಡರ್ ಹೊಡೆದ್ರೆ 4 ಆರ್ಡರ್ ಹಿಂಗೆ ಬರ್ತಾ ಇದೆ ಅದಕ್ಕೆ 4 ಕಾಲ್ ಮಾಡ್ಕೊಂಡು ಕೂತ್ಕೊಲ್ಲ ನಿಮ್ಗೆ ಅಂತ ಕೇಳ್ತಾ ಇರೋದು ಅದೇ ನೀವು ಆಡ್ ಮಾಡ್ಕೊಂಡಿರ್ತೀರಾ ಆದ್ರೆ ಇದೇ ಇವಾಗ ನಮಗ್ ಗೊತ್ತಾಯ್ತು ಸರ್ ಇದು ಹಿಂಗಾಗುತ್ತೆ ಅಂತ ಇವಾಗ ಬೇರೆ ಒಬ್ರು ಗೊತ್ತಾಗಿಲ್ಲ ಅವ್ರಿಗೆ ಏನ್ ಸರ್ ಅದು ಲಾಸ್ ಹಂಗೆ ಅಷ್ಟೇನಾ ಅದೇ ಸರ್ ಇವಾಗ ನನ್ ಕ್ವಶ್ಚನ್ ಅರ್ಥ ಆಗ್ತಾ ಇದೆ ಸರ್ ನಿಮ್ಗೆ ಇವಾಗ ನಂದು ಏನ್ ಪ್ರಶ್ನೆ ಇಲ್ಲ ನನಗ ಅದು 19 ರೂಪಾಯಿ ಇಲ್ಲ ಅದೆಲ್ಲ ಏನ್ ದೊಡ್ಡ ವಿಷಯ ಇಲ್ಲ ನಮಗೆ ಇವಾಗ ಬೇರೆ ಆಟೋ ಡ್ರೈವರ್ಗೆ ನಾನು ಕೇಳ್ತಾ ಇರೋದು ಬೇರೆ ಆಟೋ ಡ್ರೈವರ್ಗೆ ಈ ತರ ಅಮೌಂಟ್ಗಳು ಕಡಿಮೆ ಕೊಟ್ರೆ ಅವ್ರ ಕಸ್ಟಮರ್ ಕೇರು ಪಾಪ ಒಬ್ಬರು ಓದಿರಲ್ಲ ಅವ್ರಿಗೂ ಹಿಂಗ್ ಮಾಡಿದ್ರೆ ಹೆಂಗ್ ಸರ್ ಇದಾಗುತ್ತೆ ಅಷ್ಟೇ ಸರ್ ಅಷ್ಟೇ ತಾನೇ ನೀವು ಹೇಳೋದು ನಿಮ್ ಕಂಪನಿ ಏನ್ ಹೇಳ್ಕೊಟ್ಟಿದೆ ಅಷ್ಟೇ ನೀವು ಮಾತಾಡೋದಾ ದಯವಿಟ್ಟು ಸರ್ ಆಟೋ ಡ್ರೈವರ್ ಹಿಂಗ್ ಮೋಸ ಮಾಡಬೇಡ್ರಿ ಸರ್ ನಿಮ್ ಕಂಪನಿ ಉದ್ಧಾರ ಆಗ್ಬೇಕಂತ ಬೇರೆ ಒಬ್ರು ಹೊಟ್ಟೆ ಹೊಡಿಬೇಡ್ರಿ ದಯವಿಟ್ಟು ಕೇಳ್ಕೊಂತೀನಿ ಯಾಕಂದ್ರೆ ನನ್ನ ಫ್ರೆಂಡ್ ಓದಿಲ್ಲ ಸರ್ ಒಬ್ಬ ಆಟೋ ಡ್ರೈವರ್ ನನ್ನ ಫ್ರೆಂಡ್ ಓದಿಲ್ಲ ಅವ್ನ ಪಾಪ ನನಗೆ ಕೇಳ್ತವನೆ ಅವ್ನು ಕಾಲೇ ಕನೆಕ್ಟ್ ಆಗ್ತಾ ಇಲ್ಲ ನಿಮ್ ರ್ಯಾಪಿಡೋಗೆ ಯಾವಾಗ ಹೆಂಗ್ ಆಡ್ ಮಾಡ್ಕೊಡ್ತೀರಾ ನೀವು ಸರ್ ನಾನೇ ಹೆಲ್ಪ್ ಮಾಡಿಬಿಟ್ಟು ನನ್ನ ನಂಬರಿಂದ ಕಾಲ್ ಮಾಡಿದ್ದೆ ಯಾಕಂದ್ರೆ ನನಗೆ ಹಂಗೈತಂತ ಅವನು ಸುಮಾರು 3-4 ಟೈಮ್ ಹೇಳ್ತಾ ಇದ್ದ ಸರಿನಾ ಅದಕ್ಕೆ ನಾನು ಇವಾಗ ನನ್ಗೆ ಆಗಿರೋದಕ್ಕೆ ನಾನು ಫೋನ್ ಮಾಡಿದ್ದೆ
ಯಾಕಂದ್ರೆ ನಾನು ಅವನ ಪರವಾಗಿ ನಾನು ಮಾತಾಡಿದ್ರೆ ಅವ್ರ ಐಡಿ ಹೇಳಿ ಸರ್, ಅವ್ರ ಇದು ಹೇಳಿ ಸರ್ ಅಂತ ನೀವು ಹಂಗ್ ಬರ್ತೀರಾ. ಅವನ ಐಡಿ ಅವ್ನ ಕಾಲೇ ಕನೆಕ್ಟ್ ಆಗ್ತಾ ಇಲ್ಲ. ಐಡಿ ಹೇಳ್ಬಿಟ್ಟು ಏನ್ ಮಾಡ್ಲಿ, ತಿರ್ಗಾ ನೀವು ಒಂದೇ ಮಾತು ಸರ್ ಆಡ್ ಮಾಡ್ಕೊಡ್ತೀವಿ ಸರ್, ಅದು ಇದು ಮಾಡ್ತೀವಿ ಸರ್, ಇದು ಮಾಡ್ತೀವಿ ಸರ್ ಅಂತೀರಾ ಅಷ್ಟೇ. ಅವ್ರ ಫೋನಿಂದ ಇವಾಗ್ಲೇ ನೀವು ಹಂಗೆ ಲೈನಲ್ಲಿ ಫೋನ್ ಮಾಡ್ತೀನಿ, ಅವ್ರ ಫೋನಿಂದ ಹೋಗ್ತಾ ಇದೆಯಾ ನೋಡಿ. ನಿಮ್ಗೆ ಕಸ್ಟಮರ್ ಕೇರ್ ಲೈನ್ ಸಪೋರ್ಟೇ ಇದು ಮಾಡ್ತಾ ಇಲ್ಲ, ಗೊತ್ತಲ್ಲ ನಿಮ್ಗೆ. ರೈಟ್ ಸರ್, ನೀವ್ ಏನ್ ಅದೇ ನಾನು ಹೇಳ್ತಾ ಇದ್ದೀನಿ, ನಿಮ್ ರ್ಯಾಪಿಡೋ ಕಂಪನಿ ದಯವಿಟ್ಟು ಮುಚ್ಚಿಬಿಡ್ರಿ, ಇಲ್ಲಾಂದ್ರೆ ಏನಾದ್ರು ಒಂದ್ ನಿಯತ್ತಾಗಿ ನಡೆಸಿರಿ ಸಾಕು ನಮ್ಗೆ. ಬೇರೆ ಏನ್ ಮಾಹಿತಿ ಇಲ್ಲ ಸರ್, ಹಿಂಗೆ ಹೊಟ್ಟೆಯಲ್ಲಿ ಹೊಡ್ಕೊಂಡು ಚೆನ್ನಾಗಿರಿ ಅಷ್ಟೇ ಹೇಳ್ತಾ ಇರೋದು, ಸರಿನಾ. ಇಕ್ಕಿ ಫೋನು ನೋಡಿದ್ರ ಗುರು, ಎಲ್ಲಾರು ಇಷ್ಟೇ ಮಾತಾಡೋದು ಈ ರ್ಯಾಪಿಡೋ ಕಂಪನಿ ಅವನು. ಸರ್ ಬೇರೆ ಮಾಹಿತಿ ಬೇಕಾ ಸರ್, ಬೇರೆ ಏನಾದ್ರು ಬೇಕಾ ಸರ್, ಕೆಲಸ ಮಾಡ್ಲಾ, ಇಷ್ಟೇ ಇವ್ರು ಮಾತಾಡೋದು, ಬೇರೆ ಏನು ಮಾತಾಡಕ್ ಬರಲ್ಲ ಅಷ್ಟೇ. ನಾನು ಹೇಳ್ತಾ ಇರೋದು ಗುರು, ಪ್ರತಿಯೊಬ್ಬನಿಗೆ ₹1 ಕಡಿಮೆ ಬಂದ್ರೆ ಇದು ನಮ್ಮಕ್ಕೂ, ನಾವು ಕೇಳ್ಬೇಕು. ಎಲ್ಲಾರು ಹೋಗಿ ಕೇಳ್ತಾನೆ. ಈ ರ್ಯಾಪಿಡೋದವ್ನು ಎಲ್ಲಿ ಅಷ್ಟಷ್ಟು ನುಗ್ತಾನೆ. ಬೈಕ್ ಟ್ಯಾಕ್ಸಿ ಅವನು ಇಲ್ಲಿಗಲ್ ಆಗಿರೋನು, ಅವ್ನಿಗೆ ಅಷ್ಟಿದ್ರೆ ಲೀಗಲ್ ಆಗಿರೋ ನಮ್ಗೆ ಎಷ್ಟು ಇರಬೇಕು. ಪ್ರತಿಯೊಬ್ಬರು ಕಾಲ್ ಮಾಡ್ರಿ, ₹1 ಕಡಿಮೆ ಬರಲಿ, ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ಲಿ, ಆಮೇಲೆ ನನ್ನ ಮಕ್ಕಳನ್ನ ನೋಡ್ಕೊಂತೀನಿ ನಾನು ಕಂಪನಿ. ನೋಡಿದ್ರೆ ಸ್ನೇಹಿತರೆ, ಇವರು ಈ ಅಗ್ರಿಗೇಟರ್ ಕಂಪನಿ ಹಿಂಗೆ ಮೋಸ ಮಾಡ್ತಾ ಇರೋದು. ಇವಾಗ ಏನ್ ಗೊತ್ತಾ, ಬೈಕ್ ಟ್ಯಾಕ್ಸಿ ಡಿಮಾಂಡ್ ಜಾಸ್ತಿ ಆಗ್ಬಿಟ್ಟಿದೆ, ಪಬ್ಲಿಕ್ ಒಪಿನಿಯನ್ ಓವರ್ ಆಗ್ಬಿಟ್ಟಿದಲ್ಲ, ಅದಕ್ಕೆ ಇವಾಗ ಬೈಕ್ ಟ್ಯಾಕ್ಸಿನ ಮೇಲೆ ಎತ್ತಕ್ಕೆ ಈ ನನ್ನ ಮಕ್ಕಳು ಆಟೋ ಡ್ರೈವರ್ ತುಳಿತಾ ಇದ್ದಾರೆ, ಬೇವರ್ಸಿ ನನ್ನ ಮಕ್ಕಳು. ಗುರು ಸಿಕ್ಕಾಪಟ್ಟೆ ನಾನು ಹೇಳ್ತಾ ಇದ್ದೀನಿ, ನನ್ಗೆ ಏನಾದ್ರು ಒಂದು ಆಪರ್ಚುನಿಟಿ ಕೊಟ್ಬಿಟ್ರೆ ಈ ಅಗ್ರಿಗೇಟರ್ ಕಂಪನಿ ಎಲ್ಲ ಮುಚ್ಚಾಕ್ಬಿಡ್ತೀನಿ ಗುರು ನಾನು, ಅಷ್ಟು ನನಗೆ ಇವರು ಸಿಕ್ಕಾಪಟ್ಟೆ ತಲೆನೋತಾ ಇದೆ. ಅದೇ ಅವ್ನು ಹೇಳ್ತಾ ಇಲ್ವಾ, ನಿಮ್ಗೆ ಏನಾದ್ರು ಇದ್ರೆ ಫೋನ್ ಮಾಡಿ ಅವಾಗ ಬೇರೆ ಒಬ್ಬನು. ಇವಾಗ ನಾನು ಅದೇ ಹೇಳಿದ ಪಾಯಿಂಟ್, ನಮಗೆ ಓದಕ್ ಬರುತ್ತೆ, ಓಕೆ ಏನಾದ್ರು ಒಂದು ಮಾಡಿ ಕಸ್ಟಮರ್ ಕೇಳಿ ಕಾಲ್ ಮಾಡ್ತೀನಿ. ಇವಾಗ ಒಬ್ಬೊಬ್ಬರು ಆಟೋ ಡ್ರೈವರ್ ಎಲ್ಲರೂ ಓದಿರಲ್ಲ ಗುರು, ಅವ್ರು ಏನ್ ಮಾಡ್ತಾರೆ, ಇವಾಗ ಅವ್ರ ಕ್ಲಾಸ್ ಆಗಿರೋದು ಲಾಸೇ. ನೀವ್ ಹೇಳ್ತಿರಲ್ಲ ಇವ್ನು ಅಷ್ಟ್ ಕೇಳ್ತಾನೆ ಇಷ್ಟ್ ಕೇಳ್ತಾನೆ ಅಂತ, ಯಾಕೆ ಗುರು ಫಸ್ಟ್ ನಮ್ದ್ರಲ್ಲಿ ಫಾಲ್ಟ್ ಹಿಡಿದ್ರ. ಇವಾಗ ನೋಡಿ ಆಟೋ ಡ್ರೈವರ್ಗೆ ಎಷ್ಟು ಇದಾಗ್ತಾ ಇದೆ. ಆಮೇಲೆ ಈ ಕಮೆಂಟ್ ಅಲ್ಲಿ ಬೈಕ್ ಟ್ಯಾಕ್ಸಿ ಬೇವರ್ಸಿಗಳು ಮಾತಾಡ್ತೀರಾ ನನ್ನ ಮಕ್ಕಳ, ಇವಾಗ್ಲೂ ಮಾತಾಡ್ರು. ಅದೇ ನಿಮ್ಗೆ ಏನು ಒಂದು ಅರ್ಧಂಬರ್ಧಂ ಗೊತ್ತಿರಲ್ಲ, ನಿಮ್ ಬೈಕ್ ಟ್ಯಾಕ್ಸಿಗೆ ಹೊಡಿತಾರ ನೋಡಿ ಆವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಷ್ಟರೊಳಗಡೆ ನೀವು ಹಿಂಗೆ ಮಾತಾಡ್ಕೊಂಡಿರ್ತೀರಾ. ನೀವು ದಮ್ ತಾಕತ್ತಿದ್ರೆ ಅದನ್ನ ನಾನು ಹೇಳ್ತಾ ಇದ್ದೀನಲ್ಲ, ಕಮೆಂಟ್ ಮಾಡಿ ನನ್ನ ಮಕ್ಕಳ, ಆಮೇಲೆ ನಿಮ್ಗೆ ಐತೆ ಟ್ರ್ಯಾಕ್ ಮಾಡ್ಕೊಂಡು ಬಂದು ಹುಡ್ಕೊಂಡು ಹೊಡಿತೀನಿ ನನ್ನ ಗಾಂಡು ನನ್ನ ಮಕ್ಕಳ. ಗುರು ಈ ವಿಡಿಯೋ ಎಷ್ಟು ಆಟೋ ಡ್ರೈವರ್ ನೋಡ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ, ಆದ್ರೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಗುರು, ನಿಮ್ಗೂ ಈ ತರ ಆಗ್ತಾ ಇರ್ಬೋದು. ನಿಮ್ಗೆಲ್ಲ ಯಾವ ತರ ಆಗ್ತಾ ಇದೆ ಅಂತ ನನಗೆ ಕೆಳಗಡೆ ಕಮೆಂಟ್ ಮಾಡಿ, ಎಷ್ಟೆಷ್ಟು ಲಾಸ್ ಆಗ್ತಾ ಇದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ. ನಾನು ಕಮೆಂಟ್ ಓದ್ಬಿಟ್ಟು ಗುರು, ನನ್ನ ಕೈಯಲ್ಲಿ ಆದಷ್ಟು ನಿಮ್ಗೆ ಸಪೋರ್ಟ್ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ ಗುರು. ನೀವು ಏನೇನಿದೆಯೋ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ, ಯಾಕಂದ್ರೆ ನನಗೂ ಗೊತ್ತಾಗಲ್ಲ. ಇವಾಗ ನನಗಾಗಿರೋದಕ್ಕೆ, ನನ್ನ ಫ್ರೆಂಡ್ ಆಗಿರೋದಕ್ಕೆ ನನಗೆ ಗೊತ್ತಾಯ್ತು. ಆ ಥರ ನನ್ನ ಸ್ನೇಹಿತರು ಎಷ್ಟೊಂದು ಆಟೋ ಡ್ರೈವರ್ಗೆ ಹಿಂಗೆ ಆಗ್ತಾ ಇರ್ಬೋದು. ನೀವು ಕಮೆಂಟ್ ಮಾಡಿ, ನಾನು ಆಮೇಲೆ ನೋಡ್ಕೊತೀನಿ ಇದು ಏನಂತ. ತುಂಬಾ ಬೇಜಾರಾಗ್ತಾ ಇದೆ. ನಮ್ಮ ಆಟೋ ಡ್ರೈವರ್ ದಯವಿಟ್ಟು ಅರ್ಥ ಮಾಡ್ಕೊಂಡು ಆಟೋ ಡ್ರೈವರ್ ಜೊತೆ ಮಾತಾಡಿ, ದಯವಿಟ್ಟು ಹೇಳ್ತೀನಿ.